ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 22ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಯಾರು ಒಳ್ಳೆಯದನ್ನು ಮಾಡುವುದರಲ್ಲಿ ತಾಳ್ಮೆಯಿಂದಿದ್ದು ಮಹಿಮೆ, ಮಾನ ಮತ್ತು ನಿರ್ಲಯತ್ವವನ್ನು ಹುಡುಕುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುತ್ತಾನೆ. ರೋಮಾಪುರದವರಿಗೆ 2ನೇ ಅಧ್ಯಾಯ 7ನೇ ವಚನ. ನಾವು ಏನನ್ನು ಹುಡುಕುತ್ತಾ ಇದ್ದೇವೆ? ಇದು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಒಂದು ಒಳ್ಳೆಯ ಪ್ರಶ್ನೆಯಾಗಿದೆ. ಮತ್ತು ಯಾರೆಲ್ಲ ಈಗಿನ ಪ್ರಸ್ತುತ ಸತ್ಯದ ಮೇಲೆ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಾರೋ ಅವರೆಲ್ಲರೂ ಸಲಹೆ ನೀಡುವುದಕ್ಕೆ ಇದು ಸೂಕ್ತ ಸಮಯವಾಗಿದೆ. ಲೋಕದವರು ಐಶ್ವರ್ಯ, ಗೌರವ, ಖ್ಯಾತಿ, ಆರಾಮನ್ನು ಹುಡುಕುತ್ತಿದ್ದಾರೆಂದು ನಮಗೆ ಗೊತ್ತಿದೆ. ಮತ್ತು ಕರ್ತನ ಕಡೆ ತಿರುಗುವವರಲ್ಲಿ ಅನೇಕರಿಗೆ ಇನ್ನೂ ಲೋಕದ ಆತ್ಮವಿದೆ ಎಂದು ನಮಗೆ ಗೊತ್ತಿದೆ. ಅವರು ಕರ್ತನ ಶಿಷ್ಯರಾಗುವುದಕ್ಕೆ ಇಷ್ಟಪಡುತ್ತಾರೆ, ಆದರೂ ಹೆಚ್ಚು ಕಡಿಮೆ ಈ ಲೋಕದ ನಿರೀಕ್ಷೆಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಇನ್ನೂ ಹೊಂದಿಕೊಂಡು ಅದನ್ನು ಬೆಳೆಸಿಕೊಂಡು ಅದರಲ್ಲಿ ಸಂತೋಷ ಪಡುತ್ತಾರೆ. ಕರ್ತನ ವಾಕ್ಯಗಳು ನಮ್ಮಲ್ಲಿ ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಹೇಳಿದಂತೆ ನಾವು ಗಮನ ಕೊಡುವುದು ಸೂಕ್ತವಾಗಿದೆ. ನೀವು ಏನನ್ನು ಹುಡುಕುತ್ತಿದ್ದೀರಾ? ನಮ್ಮ ಬೋಧಕನಿಗೆ ನಮ್ಮ ಸ್ವಂತ ಹೃದಯಗಳಲ್ಲಿ ಮತ್ತು ಪ್ರಾರ್ಥನೆಗಳಲ್ಲಿ ನಾವು ಉತ್ತರಿಸೋಣ. ನಾವು ಉತ್ತರ ಕೊಡುವುದಕ್ಕೆ ಮೊದಲು ಸತ್ಯ ಉಳ್ಳವರಾಗಿದ್ದು ಉತ್ತರಿಸುವುದನ್ನು ಕುರಿತು ಪರಿಗಣಿಸೋಣ. ಏಕೆಂದರೆ ನಮ್ಮನ್ನು ನಾವೇ ನಿಜವಾಗಿಯೂ ವಂಚಿಸಿಕೊಳ್ಳಬಹುದು, ಆದರೆ ಕರ್ತನನ್ನು ನಾವು ವಂಚಿಸಲು ಸಾಧ್ಯವಿಲ್ಲ. ನಾವು ರಾಜ್ಯವನ್ನು ಹುಡುಕುವುದು ಸರಿಯಾದ ವಿಷಯವಾಗಿದೆ ಮತ್ತು ಅದರೊಂದಿಗೆ ದೈವಿಕ ಏರ್ಪಾಡಿನ ಪ್ರಕಾರ ಮಹತ್ತರವಾದ ಘನತೆ, ಮಹಿಮೆ ಮತ್ತು ಗೌರವವು ಕಾದಿದೆ ಎಂದು ನಮಗೆ ಗೊತ್ತಿರಬೇಕು. ಆದ್ದರಿಂದ ನಾವು ಮಹಿಮೆ, ಘನ ಮತ್ತು ನಿರ್ಲಯತ್ವವನ್ನು ಹುಡುಕಬೇಕು. ಆದರೆ ಈ ರಾಜ್ಯವನ್ನು ಹುಡುಕುವುದರ ಜೊತೆಗೆ ನಮ್ಮ ಬೋಧಕನು ಇನ್ನೊಂದು ಸಂದರ್ಭದಲ್ಲಿ ಹೇಳಿರುವುದನ್ನು ನೆನಪಿಸಿಕೊಳ್ಳಬೇಕು. ಅದೇನೆಂದರೆ, ಪ್ರಧಾನವಾಗಿ ನಾವು ದೇವರ ರಾಜ್ಯವನ್ನು ಮತ್ತು ಅದರ ನೀತಿಯನ್ನು ಹುಡುಕುವವರಾಗಿರಬೇಕು ಎಂಬುದೇ. ಆಮೆನ್.